ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ಸೋಲಿಸಿಯೇ ಬಿಟ್ಟಿತು ಎಂಬಲ್ಲಿಂದ ಈಗ ಸೋತು ಸುಣ್ಣವಾಗಿರುವ ಕಾಂಗ್ರೆಸ್ ಪಾಲಿಗೆ ಮುಂದಿನ ನಡೆ ಏನು? ಚುನಾವಣೆ ಗೆಲ್ಲಲು ಸಂಘಟನೆ ಬಲಪಡಿಸಲು ಕಾಂಗ್ರೆಸ್ ತೆಗೆದುಕೊಳ್ಳಲಿರುವ ಪ್ರಮುಖ ಕ್ರಮಗಳು ಯಾವುವು? ಏನೆಲ್ಲ ಸಂಘಟನಾತ್ಮಕ ಬದಲಾವಣೆಗಳನ್ನ ಕಾಂಗ್ರೆಸ್ 2025ರಲ್ಲಿ ಮಾಡಲಿದೆ? ಯಾವ್ಯಾವ ವಿಭಾಗಗಳನ್ನ ಬಲಪಡಿಸುವತ್ತ ಕಾಂಗ್ರೆಸ್ ಗಮನ ಹರಿಸಲಿದೆ? 2024 ಕಾಂಗ್ರೆಸ್ಗೆ ಪುನಶ್ಚೇತನದ ವರ್ಷ ಎಂದೇ ಎಲ್ಲರೂ ಯೋಚಿಸಿದ್ರು. ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರವಂತೂ ಕಾಂಗ್ರೆಸ್ಗೆ ಒಳ್ಳೆಯ ಕಾಲ ಬಂದಿದೆ ಅಂತ ಎಲ್ಲರೂ ಹೇಳಿದ್ರು. ಆದರೆ ನಂತರದ ಹರಿಯಾಣ ಮತ್ತು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗಳ ಫಲಿತಾಂಶ ಕಾಂಗ್ರೆಸ್ ಪಾಲಿಗೆ ಮುಳುವಾಗಿದೆ. ಯಾವ ಕಾಂಗ್ರೆಸ್ ಎತ್ತರಕ್ಕೆ ಏರುತ್ತೆ ಎಂಬ ವಿಶ್ವಾಸವಿತ್ತೋ ಅದೇ ಕಾಂಗ್ರೆಸ್ ಮತ್ತೆ ಪಾತಾಳಕ್ಕೆ ಹೋಗಿ ನಿಂತಿದೆ. ಈ ಸಂದರ್ಭದಲ್ಲಿ 2025ರ ಹೊಸ ವರ್ಷ ಬರ್ತಾ ಇದ್ದು ಕಾಂಗ್ರೆಸ್ ತನ್ನ ಸಂಘಟನೆಗಳನ್ನ ಬಲಪಡಿಸಲು ಪ್ರಮುಖ ಬದಲಾವಣೆಗಳನ್ನ ಮಾಡಲಿದೆ ಎಂಬ ವರದಿಗಳು ಹೊರಬಂದಿವೆ. ಕಾಂಗ್ರೆಸ್ ಪಕ್ಷವನ್ನ ಪುನಶ್ಚೇತನಗೊಳಿಸಲು ಯೋಜಿಸುತ್ತಿರುವ ಈ ಸಮಯದಲ್ಲಿ ಸೇವಾದಳವನ್ನ ಬಲಪಡಿಸುವುದು ಕಾಂಗ್ರೆಸ್ನ ಪ್ರಥಮ ಆದ್ಯತೆಯಾಗಬೇಕು ಎಂಬ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಹರಿಯಾಣ ಮತ್ತು ಮಹಾರಾಷ್ಟ್ರದ ಚುನಾವಣಾ ಸೋಲಿನ ನಂತರ ಕಾಂಗ್ರೆಸ್ ಪಕ್ಷವು ಪ್ರಮುಖ ಸಾಂಸ್ಥಿಕ ಬದಲಾವಣೆಗಳಿಗೆ ಸಜ್ಜಾಗ್ತಾ ಇದೆ. ಪ್ರಮುಖ ಹುದ್ದೆಗಳಲ್ಲಿ ಯುವ ನಾಯಕರ ಸಾಮರ್ಥ್ಯಗಳ ಪರಿಶೀಲನೆ ಮತ್ತು 2022ರಲ್ಲಿ ಪಕ್ಷದ ಉದಯಪುರ ಚಿಂತನ್ ಶಿಬಿರ್ನಲ್ಲಿ ಸ್ಥಾಪಿಸಲಾದ ಪ್ರಮುಖ ಉದ್ದೇಶಗಳ ನೆರವೇರಿಕೆ ಪಕ್ಷದ ಮುಂದಿನ ಗುರಿಯಾಗಿರಲಿದೆ ಎಂದು ವರದಿಯಾಗಿದೆ. ಬೆಳಗಾವಿಯಲ್ಲಿ ಗುರುವಾರ ನಡೆದ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಉದ್ಘಾಟನಾ ಭಾಷಣ ಮಾಡಿದ ಕಾಂಗ್ರೆಸ್ ಮುಖ್ಯಸ್ಥ ಮಲ್ಲಿಕಾರ್ಜುನ ಖರ್ಗೆ 2025 ನಮ್ಮ ಸಂಘಟನೆಯ ಸಬಲೀಕರಣದ ವರ್ಷವಾಗಲಿದೆ ಎಂದು ಹೇಳಿದರು. ಎಐಸಿಸಿಯಿಂದ ಮಂಡಲ ಮತ್ತು ಬೂತ್ ಚುನಾವಣೆಗಳನ್ನು ಗೆಲ್ಲಲು ಅಗತ್ಯವಾದ ಕೌಶಲ್ಯಗಳೊಂದಿಗೆ ನಾವು ನಮ್ಮ ಸಂಘಟನೆಯನ್ನ ಸಜ್ಜುಗೊಳಿಸುತ್ತೇವೆ. ಸೈದ್ಧಾಂತಿಕವಾಗಿ ಬದ್ಧತೆ ಹೊಂದಿರುವ, ಸಂವಿಧಾನವನ್ನ ರಕ್ಷಿಸಲು ಹೋರಾಡಲು ಸಿದ್ಧರಿರುವ ಕಾಂಗ್ರೆಸ್ ಪಕ್ಷದ ಭಾರತದ ಕಲ್ಪನೆಯನ್ನ ನಂಬುವ ಜನರನ್ನ ನಾವು ಕಂಡುಹಿಡಿಯಬೇಕು. ಅಂತಹ ಜನರನ್ನ ನಾವು ಪಕ್ಷದೊಂದಿಗೆ ಸಂಪರ್ಕಿಸಬೇಕು ಮತ್ತು ಮುಖ್ಯವಾಹಿನಿಗೆ ತರಬೇಕು ಎಂದು ಖರ್ಗೆ ಹೇಳಿದರು. ಉದಯಪುರ ಘೋಷಣೆಯಲ್ಲಿ ನಿಗದಿಪಡಿಸಲಾದ 7 ಉದ್ದೇಶಗಳಲ್ಲಿ 50% ಯುವಕರು, ಮಹಿಳೆಯರು, SC ST ಮತ್ತು OBC ಸದಸ್ಯರನ್ನ ಸೇರಿಸಲು CWCಯನ್ನ ವಿಸ್ತರಿಸುವುದು ಸೇರಿದಂತೆ 4 ಸಲಹೆಗಳನ್ನ ಕಾಂಗ್ರೆಸ್ ಈಗಾಗಲೇ ಜಾರಿಗೆ ತಂದಿದೆ. ಆದರೆ ಒಬ್ಬ ವ್ಯಕ್ತಿ ಒಂದು ಹುದ್ದೆ ಕುಟುಂಬಗಳಿಗೆ ಟಿಕೆಟ್ ನಿರ್ಬಂಧ ಮತ್ತು ಚುನಾವಣಾ ನಿರ್ವಹಣಾ ಸೆಲ್ ಸ್ಥಾಪನೆ ಇನ್ನೂ ಜಾರಿಯಾಗಿಲ್ಲ. ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರನ್ನ ಬದಲಾಯಿಸುವ ಸಾಧ್ಯತೆ ಇದೆ ಮತ್ತು ಅವರು 2026ರಲ್ಲಿ ಚುನಾವಣೆ ನಡೆಯಲಿರುವ ಕೇರಳದಲ್ಲಿ ಪಕ್ಷದ ರಾಜ್ಯ ಘಟಕದ ಚುಕ್ಕಾಣಿ ಹಿಡಿಯುವ ಸಾಧ್ಯತೆ ಇದೆ. ಮಹಾರಾಷ್ಟ್ರದಲ್ಲಿ ಪಕ್ಷವು 44ರಿಂದ 16 MLA ಸ್ಥಾನಗಳಿಗೆ ಇಳಿದಿದೆ. ನಾನಾ ಪಟೋಲೆ ಬದಲಿಗೆ ಸತೇಜ್ ಪಾಟೀಲ್ ಅವರನ್ನ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ನೇಮಿಸುವ ಸಾಧ್ಯತೆ ಇದೆ. ಪಕ್ಷವು ಜೈ ಬಾಪು, ಜೈ ಭೀಮ್ ಮತ್ತು ಜೈ ಸಂವಿಧಾನ ಎಂಬ ಹೊಸ ಅಭಿಯಾನವನ್ನ ಘೋಷಿಸಿದೆ. ಜನವರಿ 26, 2025ರಂದು ಡಾಕ್ಟರ್ ಅಂಬೇಡ್ಕರ್ ಅವರ ಜನ್ಮಸ್ಥಳವಾದ ಮೋವ್ನಲ್ಲಿ ಅಭಿಯಾನವು ಮುಕ್ತಾಯಗೊಳ್ಳುತ್ತದೆ. ಅಭಿಯಾನವು ಪಾದಯಾತ್ರೆಗಳು, ಗ್ರಾಮ ಮಟ್ಟದ, ಬ್ಲಾಕ್ ಮಟ್ಟದ, ಜಿಲ್ಲಾ ಮಟ್ಟದ ಮತ್ತು ರಾಜ್ಯ ಮಟ್ಟದ ರ್ಯಾಲಿಗಳನ್ನು ಒಳಗೊಂಡಿರುತ್ತೆ. ರಾಷ್ಟ್ರ, ರಾಜ್ಯ, ಜಿಲ್ಲೆ ಮತ್ತು ತಳಮಟ್ಟದಲ್ಲಿ ಎಲ್ಲಾ ಹಂತದ ನಾಯಕರು ಈ ಕ್ರಮವನ್ನ ಮುನ್ನಡೆಸುತ್ತಾರೆ. 1995ರಿಂದ ಕಾಂಗ್ರೆಸ್ ಅಧಿಕಾರದಿಂದ ಹೊರಗುಳಿದಿರುವ ಗುಜರಾತ್ನಲ್ಲಿ 2025ರ ಏಪ್ರಿಲ್ನಲ್ಲಿ ಎಐಸಿಸಿ ಅಧಿವೇಶನ ನಡೆಯಲಿದೆ. ನೆನಪಿಡಿ, ಜುಲೈ 2024ರಲ್ಲಿ ರಾಹುಲ್ ಗಾಂಧಿ ಸಂಸತ್ತಿನಲ್ಲಿ ಎದ್ದು ನಿಂತು ಗುಜರಾತಿನಲ್ಲಿ ಇಂಡಿಯಾ ಬಣ ಬಿಜೆಪಿಯನ್ನ ಸೋಲಿಸುತ್ತದೆ ಎಂದು ಹೇಳಿದರು. ಕಾಂಗ್ರೆಸ್ನ ಮತ್ತೊಂದು ರ್ಯಾಲಿ ಸಂವಿಧಾನ್ ಬಚಾವೋ ರಾಷ್ಟ್ರೀಯ ಪಾದಯಾತ್ರೆ ಜನವರಿ 26, 2025ರಿಂದ ಜನವರಿ 26, 2026ರವರೆಗೆ ನಡೆಯಲಿದೆ. ಕಾಂಗ್ರೆಸ್ ಪಕ್ಷವು ಪುನಶ್ಚೇತನಗೊಳಿಸಲು ಯೋಜಿಸುತ್ತಾ ಇರುವ ಈ ಸಮಯದಲ್ಲಿ ಸೇವಾದಳವನ್ನ ಬಲಪಡಿಸುವುದು ಅದರ ಆದ್ಯತೆಯಾಗಬೇಕು ಎಂಬ ಅಭಿಪ್ರಾಯ ಬಲವಾಗಿ ಕೇಳಿಬಂದಿದೆ. ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಬಿಜೆಪಿಯ ಅದ್ಭುತ ಗೆಲುವಿನ ಹಿಂದಿನ ರಹಸ್ಯವೆಂದರೆ ಹೆಚ್ಚಿನ ಮಟ್ಟಿಗೆ RSS ತಳಮಟ್ಟದಲ್ಲಿ ಕೆಲಸ ಮಾಡಿರುವುದು ಮತ್ತು ಕೋರ್ ಮತದಾರರನ್ನ ಬಿಜೆಪಿ ಪರವಾಗಿ ಮತ ಚಲಾಯಿಸಲು ಪ್ರೇರೇಪಿಸುವುದು ಎಂದು ವಿಶ್ಲೇಷಕರು ಹೇಳ್ತಾರೆ. ತಳಮಟ್ಟದ ಸಂಪರ್ಕವನ್ನ ಕಳೆದುಕೊಂಡಿರುವ ಕಾಂಗ್ರೆಸ್ ಜನರೊಂದಿಗೆ ಸಂಪರ್ಕ ಸಾಧಿಸಲು, ಯುವ ಜನರಲ್ಲಿ ಕಾಂಗ್ರೆಸ್ ಸಿದ್ಧಾಂತವನ್ನ ಹರಡಲು ಮತ್ತು ಬಿಜೆಪಿ RSS ಸಿದ್ಧಾಂತವನ್ನ ಎದುರಿಸಲು ತನ್ನ ಸಾಮಾಜಿಕ ಸಂಘಟನೆಯಾದ ಸೇವಾದಳವನ್ನ ಪುನರುಜ್ಜೀವನಗೊಳಿಸಬೇಕಾಗಿದೆ ಎಂದು ಹೇಳಲಾಗ್ತಾ ಇದೆ. ಈ ರೀತಿ ಒಂದು ಸಂಘಟನೆ ಕಾಂಗ್ರೆಸ್ನೊಳಗೆ ಇದೆ ಎಂದೇ ಜನರಿಗೆ ಈಗ ನೆನಪಿಲ್ಲ. 1923ರಲ್ಲಿ ರಚನೆಯಾದ ಸೇವಾದಳಕ್ಕೆ ಮೊದಲು ಪಂಡಿತ್ ಜವಾಹರ್ಲಾಲ್ ನೆಹರು ನೇತೃತ್ವ ವಹಿಸಿದರು. ಸೇವಾದಳವು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದೆ. ಈ ಸಂಘಟನೆಯು ಕಾಂಗ್ರೆಸ್ ಕಾರ್ಯಕರ್ತರಿಗೆ ತರಬೇತಿ ನೀಡಿತು ಮತ್ತು ಅವರಲ್ಲಿ ಮಿಲಿಟರಿ ರೀತಿಯ ಶಿಸ್ತು ಮತ್ತು ಸತ್ಯ ಮತ್ತು ಅಹಿಂಸೆಯ ಆದರ್ಶಗಳ ಮೂಲಕ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಉತ್ಸಾಹವನ್ನು ತುಂಬಿತು. ರಾಜ್ಗುರು, ರಾಜೇಂದ್ರ ಪ್ರಸಾದ್ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರಂತಹ ಹಲವಾರು ಕಾಂಗ್ರೆಸ್ ನಾಯಕರು ಸೇವಾದಳದ ಸದಸ್ಯರಾಗಿದ್ದರು. 1931ರಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯು ಹಿಂದೂಸ್ತಾನಿ ಸೇವಾದಳವನ್ನ ಕಾಂಗ್ರೆಸ್ ಸೇವಾದಳ ಎಂದು ಮರುನಾಮಕರಣ ಮಾಡಿತು. ಇದನ್ನ ಕಾಂಗ್ರೆಸ್ನ ಕೇಂದ್ರ ಸ್ವಯಂ ಸೇವಕ ಸಂಸ್ಥೆಯನ್ನಾಗಿ ಮಾಡಿತು. ಪ್ರತಿ ಪ್ರಾಂತ್ಯಕ್ಕೂ ಪ್ರಾಂತೀಯ ಸೇವಾದಳಕ್ಕೆ ಒಬ್ಬ ಸಾಮಾನ್ಯ ಅಧಿಕಾರಿ ಇರಬೇಕಿತ್ತು. ಸಂಸ್ಥೆಯು ನಿರ್ದಿಷ್ಟವಾಗಿ 3 ವರ್ಗದ ಜನರ ಮೇಲೆ ಕೇಂದ್ರ
ಕೇಂದ್ರೀಕರಿಸಿದೆ. ಮಕ್ಕಳು, ಹದಿಹರೆಯದವರು ಮತ್ತು ವಯಸ್ಕರು ಎಲ್ಲಾ ಸೇವಾದಳದ ಸದಸ್ಯರು ಇತರ ವಿಷಯಗಳ ಜೊತೆಗೆ ಅವರು ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆಯಿಂದ ದೂರವಿರುತ್ತಾರೆ ಎಂಬ ಪ್ರಮಾಣ ವಚನವನ್ನ ಸ್ವೀಕರಿಸಬೇಕಾಗಿತ್ತು. ಕುತೂಹಲಕಾರಿ ವಿಷಯ ಏನೆಂದರೆ RSS ಸಂಸ್ಥಾಪಕ ಡಾಕ್ಟರ್ KB ಹೆಡ್ಗೇವಾರ್ ಅವರು ಹಿಂದೂಸ್ತಾನಿ ಸೇವಾದಳದೊಂದಿಗೆ ಸಂಬಂಧ ಹೊಂದಿದ್ರು. ಕಾಲ ಕಳೆದಂತೆ ಈ ದಳ ತನ್ನ ಮಹತ್ವವನ್ನ ಕಳೆದುಕೊಂಡಿತು. ರಾಹುಲ್ ಗಾಂಧಿ ಸೇವಾದಳವನ್ನ ಉತ್ತೇಜಿಸಿದ್ರೆ ಅವರು ಸೇವಾದಳವನ್ನ ಮರುನಿರ್ಮಾಣ ಮಾಡಬಹುದು. ಸೇವಾದಳ ಬಹಳಷ್ಟು ಕಾಂಗ್ರೆಸ್ ಸಿದ್ಧಾಂತದ ಯುವ ರಕ್ತವನ್ನ ಪಕ್ಷಕ್ಕೆ ಆಕರ್ಷಿಸಬಹುದು. ಜನರ ನಡುವೆ ಸಂಪರ್ಕವನ್ನ ಸ್ಥಾಪಿಸಬಹುದು. ಪಕ್ಷವನ್ನ ಬಲಪಡಿಸಲು ಉತ್ತಮ ಮಾರ್ಗವೆಂದರೆ ಸೇವಾದಳವನ್ನ ಬಲಪಡಿಸುವುದು. ಇದು ಸೇವಾದಳದ ಕಡೆಗೆ ಮಾಧ್ಯಮ ಮತ್ತು ಜನರ ಗಮನವನ್ನ ತರ್ತದೆ ಮತ್ತು ಈ ಕ್ರಮವು ಮತ್ತೊಮ್ಮೆ ಸೇವಾದಳವನ್ನ ಮುಖ್ಯವಾಹಿನಿಗೆ ತರಬಹುದು. ಕಾಂಗ್ರೆಸ್ಗೆ ತಳಮಟ್ಟದಲ್ಲಿ ಕಾರ್ಯಕರ್ತರು ಸಿಗಬಹುದು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.